ಕಮಿಂಗ್ ಬ್ಯಾಕ್ ಟು ಇಶಾನ್ ಕಿಶನ್, ಈ ವ್ಯಕ್ತಿ ಸೀನ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಇರಲೇ ಇಲ್ಲ. ಆಮೇಲೆ ಮೊನ್ನೆ ಫೆಬ್ರವರಿ 8 ಸೆಂಟ್ರಲ್ BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಅನೌನ್ಸ್ ಮಾಡಿದ್ರಲ್ಲ, ಅದರಲ್ಲಿ ಯಾವ ಕ್ಯಾಟಗರಿಲೂ ಇಶಾನ್ ಕಿಶನ್ ಇಲ್ಲ. ನಿನ್ನೆ ಇನ್ನಿಂಗ್ಸ್ ಆಡಿದ್ಮೇಲೆ ಇವ್ರನ್ನ ಯಾವ ಕ್ಯಾಟಗರಿಲಿ ಫಿಟ್ ಮಾಡ್ತೀರಾ ಅಂದ್ರೆ ಆ ತರ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ನ ಮಾಡಿರೋದು ಇಶಾನ್ ಕಿಶನ್ ಅವರು. ಎಲ್ಲಾರ್ಗೂ ಸಿಕ್ತು BCCI ಕಾಂಟ್ರಾಕ್ಟ್, ಅದು A ಇರ್ಲಿ, B ಇರ್ಲಿ, C ಇರ್ಲಿ. ಇಶಾನ್ ಕಿಶನ್ 3 ಕ್ಯಾಟಗರಿಲಿ ಇರ್ಲಿಲ್ಲ. ಹಂಗಂತ ಹೇಳಿ ಅವರು ಕೊರಕೊಂಡು ಒದ್ಲಾಡ್ಕೊಂಡು ಗೊಣಕ್ಕೊಂಡು ಇರ್ಲಿಲ್ಲ. ಅವರು ಅತಿ ಅದ್ಭುತವಾದ ಇನ್ನಿಂಗ್ಸ್. ಇವಾಗ ನಾವು ಮಾತಾಡ್ತೀವಿ 2022 ವಿರಾಟ್ ಇಂಪಾಸಿಬಲ್ ನ ಪಾಸಿಬಲ್ ಮಾಡಿದ್ರು, ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ T20 ಕ್ರಿಕೆಟ್ ಅಲ್ಲಿ ಅಂತ ಮಾತಾಡ್ತೀವಲ್ಲ, ಅದೇ ರೇಂಜ್ ಅಲ್ಲಿ ಮಾತಾಡ್ಬೇಕು ಇಶಾನ್ ಕಿಶನ್ ಅವರ ಈ ಇನ್ನಿಂಗ್ಸ್. ಯಾಕಂತ ಹೇಳಿದ್ರೆ 0 for 1 ಇರುತ್ತೆ, ಡಿಫಿಕಲ್ಟ್ ಸರ್ಕಮ್ಸ್ಟೆನ್ಸ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅವಾಗ ಬಂದಂತ ಈ ಅತ್ಯಮೂಲ್ಯ ಅರ್ಧಶತಕ, ಇದು ಒನ್ ಆಫ್ ದಿ ಇನ್ನಿಂಗ್ಸ್ ಟು ಬಿ ರಿಮೆಂಬರ್ಡ್ ಫಾರ್ ಅ ಲಾಂಗ್ ಟೈಮ್. ಆ ತರ ಒಂದು ಇನ್ನಿಂಗ್ಸ್ ಆಡಿರೋದು. ಇವಾಗ ಇವ್ರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಕೊಡ್ಲೇಬೇಕು. ಅದನ್ನ ಐ ಥಿಂಕ್ BCCI ಕೊಟ್ಟೆ ಕೊಡ್ತಾರೆ. ಇವ್ರನ್ನ ಎಲ್ಲೋ ಒಂದ್ ಕಡೆ ಕ್ಯಾಟಗರಿ C ಅಟ್ ಲೀಸ್ಟ್ ಇನ್ಕ್ಲೂಡ್ ಮಾಡ್ಲೇಬೇಕು. ಬಿಕಾಸ್ ಗುರು, ನಮೀಬಿಯಾ ವಿರುದ್ಧ ಆಡದಂತ ಇನ್ನಿಂಗ್ಸು, ಇವಾಗ ಪಾಕಿಸ್ತಾನ್ ವಿರುದ್ಧ ಗೆಲುವನ್ನ ತಂದ್ಕೊಡೋದಕ್ಕೆ ಇವರೇ ಪ್ರಮುಖ ಕಾರಣ ಆಗಿರೋದು. ಸೊ ಇವ್ರನ್ನ ಮಿಸ್ಸು ಮಾಡೋಂಗೆ ಇಲ್ಲ ಅಂತ ಅನ್ಸ್ತು.